ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬೆಳಗ್ಗೆನೇ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಆಚೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ನನ್ನ ಫ್ರೆಂಡ್ಸ್ ಕೂಡ ಜಾಯಿನ್ ಆಗ್ತಾರೆ. ಸೊ ರೆಡಿಯಾಗಿದ್ದೀನಿ ನಾನು ಕೂಡ. ಅವರು ಕೂಡ ಅಲ್ಲಿಂದ ಹೊರಟಿದ್ದಾರಂತೆ. ಹಾಗಾಗಿ ಹೋಗಿ ಬರೋಣ ಅಂತ ಸ್ವಲ್ಪ ಥಿಂಗ್ಸ್ ಎಲ್ಲ ತೊಗೊಳೋದಿದೆ. ಹಾಗಾಗಿ ಹೋಗಿ ಬರೋಣ. ಮತ್ತು ನಂದು ಲೆನ್ಸು ಸ್ವಲ್ಪ ಹಾಳಾಗಿದೆ ಮೊಬೈಲ್ದು. ಹಾಗಾಗಿ ವೀಡಿಯೋಸ್ ಅಷ್ಟು ಕ್ಲಾರಿಟಿ ಬರ್ತಾ ಇಲ್ಲ. ತುಂಬಾ ಪ್ರಾಬ್ಲಮ್ ಆಗ್ತಿದೆ ಮೊಬೈಲು. ಮತ್ತು ಸ್ಟೋರೇಜ್ ಕೂಡ ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ಒಂದು ಮೊಬೈಲನ್ನು ನೋಡ್ಕೊಂಡು ಬರೋಣ ಅಂತ ಜಸ್ಟ್ ಒಂದು ಐಡಿಯಾಗೆ ಫಸ್ಟು ಮೊಬೈಲ್ ಶಾಪ್ಗೆ ಹೋಗೋಣ ಅಂತ ಪ್ಲ್ಯಾನಲ್ಲಿದೆ. ಸೊ ಅಷ್ಟೊತ್ತಿಗೆ ಬರ್ತಾರೆ. ಹಾಗಾಗಿ ನಾನು ಕೂಡ ಇವಾಗ ಹೊರಡ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತಿನ ಒಂದು ಸಿಂಪಲ್ ಡೈಲಿ ಲಾಗ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ. ಹಾಗೆಯೇ ಹೊಸಬ್ರಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ. ಬನ್ನಿ, ಇವಾಗ ಹೊರಡ್ತಾ ಇದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಹಾಯ್ ಮಾಡಿ, ಏನಾಗಲ್ಲ. ತೋರಿಸ್ತಿಲ್ಲಲ್ಲ, ಹಾಯ್ ಮಾಡಿ. ಅವಳಲ್ಲಿ ಓಡೋಗ್ಬಿಟ್ಲಾಗಲೇ. ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು. ಫಸ್ಟು ಮೊಬೈಲ್ ಶಾಪಿಗೆ ಹೋದ್ವಿ, ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ಕೇಳೋಣ ಅಂತ. ಮೊಬೈಲ್ದೆಲ್ಲ ಕೂಡ ಸ್ವಲ್ಪ ರೇಟೆಲ್ಲ ಕೂಡ ಜಾಸ್ತಿ ಆಗಿತ್ತು. ಒಂದು ಸ್ವಲ್ಪ ಎನ್ಕ್ವೈರಿ ಮಾಡಿ ಒಂದು ನಮ್ಮ ಬಡ್ಜೆಟಲ್ಲಿ ಒಂದು ಮೊಬೈಲ್ ಇಷ್ಟ ಆಯಿತು. ನೋಡೋಣ ಅಂತ ಮತ್ತೆ ಇನ್ನೊಂದು ಶಾಪ್ಗೆ ಹೋಗಿ ಅಲ್ಲಿ ಕೂಡ ಎಲ್ಲ ಚೆಕ್ ಮಾಡ್ಕೊಂಡು ಬಂದ್ವಿ. ಸ್ವಲ್ಪ ಜಾಸ್ತಿನೇ ರೇಟ್ಗಳೆಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ಅದು ಮುಗಿಸ್ಕೊಂಡ್ಬಿಟ್ಟು ನೋಡೋಣ, ಇನ್ನೊಂದು ದಿನ ಸ್ವಲ್ಪ ಪ್ಲ್ಯಾನ್ ಮಾಡೋಣ, ಬೇರೆ ಕಡೆ ಎಲ್ಲ ಎನ್ಕ್ವೈರಿ ಮಾಡಿ ಆಮೇಲೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಭವಾನಿಗೆ ಬಂದಿದ್ದೀವಿ. ಇಲ್ಲೇ 3rd ಬ್ಲಾಕಲ್ಲಿರೋ ಭವಾನಿಗೆ ಬಂದಿದ್ದೀವಿ. ಸ್ವಲ್ಪ ತೊಗೊಳೋದಿತ್ತು, ಹಾಗಾಗಿ ಸೊ ನೋಡ್ತಾ ಇದ್ದೀವಿ. ನೋಡ್ತಾ ಒಂದಕ್ಕೊಂದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇಲ್ಲಿ ಭವಾನಿಲಿ ನನಗೆ ಎಲ್ಲೋ ಹೋದ್ರೂ ಇಷ್ಟನೇ ಆಗಲ್ಲ, ಆದರೆ ಭವಾನಿಗೆ ಹೋದರೆ ತುಂಬ ಇಷ್ಟ ಆಗುತ್ತೆ. ಎಲ್ಲ ಕಲೆಕ್ಷನ್ಸ್ ಇರುತ್ತೆ, ಕ್ಲಿಪ್ಪಿಂದ ಹಿಡಿದು ಸ್ಟಿಕ್ಕರಿಂದ ಹಿಡಿದು ಬ್ಯಾಂಗಲ್ಸು, ಜ್ಯುವೆಲರ್ಸ್ ಎಲ್ಲನೂ ಕೂಡ. ಹಿಂಗೆ ತೋರಿಸ್ತೀನಿ ಆಮೇಲೆ ನಾನು, ಆಯಿತಾ? ಅಲ್ಲೇ ಕನ್ನಡಿ ಇದೆ. ಅಡ್ಜಸ್ಟೇಬಲ್ ಇಲ್ಲ, ಅಷ್ಟು ಬರುತ್ತೆ ಲೆಂತ್, ನೋಡ್ಕೊ. ಅದು ಒಂಚೂರು ಹಾಕಿ. ಫೇಸ್ ತೋರಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ಲಮ್ಮ? ಅದೇ ನಿಂಗೆ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕೋಬೋದು. ಅಷ್ಟು ಬೇಕಾದ್ರೂ ಮಾಡ್ಕೊ. ನೋಡ ಬೆಂಗಾರಿಗೆ ಬಾಕ್ಸ್ ಕೆಳಗಡೆ ಕಳಿಸ್ಕೊಂಡಂತೆ ಇರೋದು ಮತ್ತೆ ಬಾಕ್ಸ್ ಕೆಳಗಡೆ ಇತ್ತಾನ ಹೇಳಿದ್ದು ಈ ಥರ ಒಂದು ಫ್ರೇಮ್ ಕೊಡ್ತಾರೆ ಗೋಲ್ಡ್ಗೆ ಈ 4 ಕಲರ್ ಕೊಡ್ತಾರೆ. ಅದನ್ನು ನಾವು ಹಾಕೋಬೋದು. ಈ ಥರ ಇರುತ್ತೆ, ಅಲ್ಲಿ ಅಟ್ಯಾಚ್ ಮಾಡಿ ಲಾಕ್ ಮಾಡಿ ಆಯಿತು. ಇದೊಂದು ಒಂದೊಂದು ಹೇಳಿ ಚೆನ್ನಾಗಿದೆ ಇದು ಡಿಸೈನ್. ಅದೇ ಹೇಳಿದ್ದು ಬಂದಿದ್ದೀನಿ. ಬಾ, ನಾಳೆ ಇಲ್ಲಿ ತೋರಿಸ್ತೀನಿ. ಎಡಿಟ್ ಎಂತ ಇಲ್ಲ. ಇದು ತುಂಬಾ ಕಲೆಕ್ಷನ್ಸ್ ಇತ್ತು, ಮತ್ತು ಸ್ವಲ್ಪ ರೇಟ್ ಕೂಡ ಪರವಾಗಿಲ್ಲ. ಲಾಸ್ಟ್ ಟೈಮ್ ಹೋದಾಗಿಂತ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಭವಾನಿಲಿ. ಬ್ಯಾಂಗಲ್ಸು ಮತ್ತು ಕೆಲವೊಂದು ಜ್ಯುವೆಲರೀಸ್ ಎಲ್ಲ ಕೂಡ ಬೇಕಾಗಿರೋಂಥದ್ದೆಲ್ಲ ತೊಗೊಂಡು ಬಂದ್ವಿ. ಮತ್ತು ಮಕ್ಕಳಿಗೆ ಬೇಕಾಗಿರೋ ಅಕ್ಸೆಸರೀಸ್ ಎಲ್ಲ ಕೂಡ ತೊಗೊಂಡ್ವಿ. ಚೆನ್ನಾಗಿತ್ತು. ಹಾಗೆಯೇ ಅಲ್ಲಿ ತೊಗೊಂಡಾದಮೇಲೆ ಮತ್ತೆ ಆಚೆ ಬಂದ್ವಿ.
ಬಂದಮೇಲೆ ಈ ರೋಡ್ ಸೈಡಲ್ಲೆಲ್ಲ ಹಾಕಿರ್ತಾರಲ್ವ, ಹಲ್ಲು ಕೂಡ ಬಿಡದೆ ಮತ್ತೆ ಹಲ್ಲು ನೋಡ್ತಾ ಇದ್ವಿ. ಹೆಣ್ಮಕ್ಳು ಹೀಗೆ ಅಂತ ಅನಿಸುತ್ತೆ. ಮತ್ತೆ ಹಲ್ಲಿ ನೋಡಿ ಅಲ್ಲೂ ಕೂಡ ಕೆಲವೊಂದು ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ತೊಗೊಂಡ್ವಿ. ಅದಾದಮೇಲೆ ಸಣ್ಣಗೆ ಜಿಡಿ ಮಳೆ ಬರ್ತಾ ಸ್ಟಾರ್ಟ್ ಆಯಿತು. ಮತ್ತೆ ಇನ್ನೊಂದು ಶಾಪಿಗೆ ಬಂದಿದ್ದೀವಿ ಇಲ್ಲಿ, ನೋಡೋಣ ಏನು ಸಿಗತ್ತೆ ಅಂತ ಹೇಳಿ. ಹಾಗೆ ನನಗೆ ಕಾಜಲ್ ಬೇಕಿತ್ತು. ಯಾವಾಗಲೂ ಯಾವ್ದು ಹಚ್ಚಿದ್ರೂ ಕೂಡ ಸ್ಪ್ರೆಡ್ ಆಗ್ತಾ ಇರುತ್ತೆ. ಹಾಗಾಗಿ ಸ್ಪ್ರೆಡ್ ಆಗದೆ ಇರೋ ಥರ ಯಾವುದಾದ್ರೂ ಇದ್ದರೆ ತೋರಿಸಿ ಅಂತ ಹೇಳಿ. ಹಾಗೆ ಸ್ವಲ್ಪ ಆನ್ಲೈನಲ್ಲೇ ಚೆನ್ನಾಗಿ ಸಿಗುತ್ತೆ ಪರ್ಪಲಲ್ಲಿ ಅಂತ ಹೇಳಿಬಿಟ್ಟು ಬೇಡ ಅಂತ ಅಂದ್ಕೊಂಡು ಇನ್ನು ಹೊರಟ್ವಿ. ಸೊ ಲಾಸ್ಟಲ್ಲಿ ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸನ್ನು ತಿಂದ್ಕೊಂಡು ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಊಟ ಮಾಡಿ ರೆಸ್ಟ್ ಮಾಡಿ, ಆ ನಂತರ ಮತ್ತೆ ನೈಟ್ ನಾನು ಈ ಒಂದು ವಿಡಿಯೋವನ್ನು ಶೂಟ್ ಮಾಡ್ಕೊಂಡಿದ್ದೀನಿ. ಇದು ಪಾಯಸ ಸೂಪ್ ಮಾಡೋದಕ್ಕೆ. ಹಾಗಾಗಿ ಇದನ್ನು ಒಂದು ಚಿಕ್ಕದಾಗಿ ತೋರಿಸ್ತೀನಿ. ತುಂಬ ಒಳ್ಳೆಯದಿದು. ಅದಕ್ಕೆ ಫಸ್ಟು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಇಲ್ಲಿ ಫಸ್ಟ್ ತೋರಿಸ್ತೀನಿ ನಾನು. ಒಂದು ಬೌಲಷ್ಟು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದಷ್ಟು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1-2 ಹಸಿಮೆಣಸಿನ್ಕಾಯಿ, 1-2 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ 1 ಟೀ ಚಮಚದಷ್ಟು ಕರಿಮೆಣಸು, 1-3 ಲವಂಗ, 1-2 ಪೀಸ್ ಚಕ್ಕೆ, ಹಾಗೆ ಒಂದೇ ಒಂದು ಏಲಕ್ಕಿ, ಹಾಗೆ ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು ಜೀರಿಗೆನ ತೊಗೊಂಡಿದ್ದೀನಿ. ಇದು ಮಸಾಲವನ್ನು ರುಬ್ಕೊಳ್ಳಿಕ್ಕೆ ಬೇಕಾಗಿರುವಂಥದ್ದು. ಇಷ್ಟು ಸಾಕು. ಇನ್ನೇನು ಶ್ರಾವಣ ಸ್ಟಾರ್ಟ್ ಆಗುತ್ತಲ್ವ, ಮನೇಲಿ ಇನ್ನು ನಾನ್ ವೆಜ್ ಇರೋದಿಲ್ಲ. ಹಾಗಾಗಿ ಲಾಸ್ಟು, ಹಂಗಾಗಿ ಈ ತಿಂಗಳಲ್ಲಿ ಒಂದು ಸರಿ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತ ಹೇಳಿಬಿಟ್ಟು ಕಾಲು ಸೂಪನ್ನು ಮಾಡ್ತಾಯಿದ್ದೆ. ಹಾಗಾಗಿ ತುಂಬ ಒಳ್ಳೆಯದಿದು. ಹಾಗಾಗಿ ನಿಮಗೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಹೋಟೆಲಲ್ಲಿ ಏನು ಕುಡಿತೀವಲ್ಲ ಈ ಸೂಪು, ಅದೇ ಥರ ಟೇಸ್ಟ್ ಬರುತ್ತೆ. ಇವಾಗ ನಾವು ಏನೇನು ತೊಗೊಂಡಿದ್ವಲ್ಲ ಅದೆಲ್ಲ ಕೂಡ ಒಂದು ಬಾಣಲೆನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನೆಲ್ಲ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟು ಚೆನ್ನಾಗಿ ಕಾಳುಗಳನ್ನ, ಕುರಿದು ಕಾಳುಗಳು, ಮೇಕೆ ಕಾಲು ಯಾವುದ್ರಲ್ಲಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಕುರಿದು ಕಾಳುಗಳನ್ನು ತರಿಸಿದ್ದು 4 ಕಾಳುಗಳು ನೀಟಾಗಿ ಚೆನ್ನಾಗಿ ಅಲ್ಲೇ ಕ್ಲೀನ್ ಮಾಡಿಸಿ ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದು. ಅದನ್ನು ಸ್ವಲ್ಪ ನಾನು ವೀಡಿಯೋವನ್ನು ತೊಗೊಂಡಿಲ್ಲ, ಕೆಲವೊಂದು ಕ್ಲಿಪ್ಸ್ ಎಲ್ಲ ಮಿಸ್ ಆಗಿದೆ. ಹಾಗಾಗಿ ಹಾಗೆಯೇ ಹೇಳ್ತಾ ಇದ್ದೀನಿ. ಚೆನ್ನಾಗಿ ತಂದಮೇಲೆ ಸ್ವಲ್ಪ ಅರಿಶಿನ ಮತ್ತು ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಟ್ಟ ಮೇಲೆ ಆಮೇಲೆ ಚೆಂದಾಗಿ ನೀರು ಹಾಕಿ ತೊಳಿಬೇಕು. ಒಂದು 3-4 ಸರಿ ಚೆನ್ನಾಗಿ ತೊಳೆದ್ಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅದೇನು ಕಾಳುಗಳೆಲ್ಲ ತೊಳೆದಿರೋದೆಲ್ಲ ಹಾಕಿ ಸ್ವಲ್ಪ ಉಪ್ಪು, ಅರಿಶಿನ, ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು 5 ವಿಷಲ್ಲು ತೊಗೊಳ್ಳಿ. 5 ವಿಷಲ್ ಆದಮೇಲೆ ಇವಾಗ ಈ ಮಸಾಲೆ ಎಲ್ಲ ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ನೀರನ್ನು ಹಾಕ್ಬಿಡಿ. ಒಂದು ಸ್ವಲ್ಪ 1-2 ಸ್ಪೂನಷ್ಟು ನೀರು ಹಾಕ್ಬಿಟ್ಟು ನೋಡಿ, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ಯಾಕಂದರೆ ಬಾಯಿಗೆ ನಮಗೆ ತರಿ ಸಿಗಬಾರ್ದು. ಹಾಗಾಗಿ ಇದನ್ನು ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾನಿವಾಗ ನುಣ್ಣದಾಗಿ ರುಬ್ಕೊಂಡು ಬರ್ತೀನಿ. ಇದನ್ನ ಒಂದು ತಿಂಗಳಲ್ಲಿ ಒಂದು ಸರಿ ಆದರೂ ಕುಡಿದ್ರೆ ಈ ಮಂಡಿ ನೋವು, ಕಾಲು ನೋವು, ಬೆನ್ನು ನೋವು ಅಂತ ಹೇಳ್ತಾ ಇರ್ತೀವಲ್ಲ, ಅದಕ್ಕೆಲ್ಲ ಕೂಡ ಒಳ್ಳೆ ಮನೆಮದ್ದು ಅಂತ ಹೇಳ್ಬೋದು. ಹಾಗಾಗಿ ತಿಂಗಳಲ್ಲಿ ಒಂದು ಸರಿನಾದರೂ ಕುಡಿಯೋದಕ್ಕೆ ಟ್ರೈ ಮಾಡಿ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಹಾಗಾಗಿ ತುಂಬ ಬಾಡಿಗೆ ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ ಈ ಕಾಲು ಸೂಪ್ ಅನ್ನೋದು. ಹಾಗಾಗಿ ಇವಾಗ ನೋಡಿ ನಾನು ಒಂದು 5 ವಿಷಲನ್ನು ತೆಗೆಸಿದ್ದೀನಿ. ಅದರಲ್ಲಿರೋ ಪಾಯೆಲ್ಲ ಕೂಡ ಆಚೆ ನೀರಲ್ಲಿ ಬರಬೇಕು. ಹಾಗಾಗಿ ನಾವು ಒಂದೇ ಸರಿ ಇಡಬಾರ್ದು. ಫಸ್ಟು ಒಂದು 5 ವಿಷಲ್ ತೊಗೊಂಡ್ಬಿಟ್ಟು ಇದಕ್ಕೆ ಬರೀ ಉಪ್ಪು ಮತ್ತು ಅರಿಶಿನ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 5 ವಿಷಲ್ ತೆಗೆಸಿದ್ದೀನಿ. ಓಕೆನಾ. ಇವಾಗ ಇದಕ್ಕೆ ರುಬ್ಬಿರೋ ಮಸಾಲೆ ಎಲ್ಲ ಕೂಡ ಹಾಕಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಉಪ್ಪನ್ನು ನೋಡ್ಕೊಳ್ಳಿ. ನೋಡಿಬಿಟ್ಟು ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ 1 ಗ್ಲಾಸ್ ನೀರನ್ನು ಹಾಕಿ ಮತ್ತೆ 5 ವಿಷಲನ್ನು ತಗೊಳ್ತಾ ಇದ್ದೀನಿ. ನಮ್ಮಲ್ಲಿ ಬಾಣಂತಿಯರಿಗೆ ತಪ್ಪದೆ ಕೊಡ್ತಾರೆ. ಒಂದು 15 ದಿನಕ್ಕೊಂದು ಸರಿ ಆದ್ರೂ ಒಂದು 5-6 ತಿಂಗಳ ತನಕನೂ ಕೊಡ್ತಾರೆ. ತುಂಬ ಸ್ಟ್ರೆಂತ್ ಕೊಡುತ್ತೆ ಮೂಳೆಗೆಲ್ಲ ಕೂಡ. ಹಾಗಾಗಿ
ನೋಡಿ ಇದನ್ನು ಚಿಕ್ಕ ಮಕ್ಕಳಾಗಲಿ ದೊಡ್ಡವ್ರ ವಯಸ್ಸಾಗಿರ್ಬೋದು ಅಥವಾ ಎಲ್ಲರೂ ಕೂಡ ಕುಡಿಯೋ ಅಂಥದ್ದನ್ನೇ. ಹಾಗಾಗಿ ನಾನು ತಿಂಗಳಲ್ಲಿ ಒಂದು ಸರಿ ಅಂತಾದ್ರೂ ಮಿಸ್ ಮಾಡದೆ ಮನೆಯಲ್ಲಿ ಮಾಡ್ತೀನಿ. ಮಕ್ಕಳಿಂದ ನಾವು ಕೂಡ ಎಲ್ಲರೂ ಸೇರಿ ಕುತ್ಕೊಂಡು ಒಟ್ಟಿಗೆ ಇದನ್ನು ತಗೊಳ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಇದೇ ಮೆಥಡಲ್ಲಿ ಮಾಡಿ ನೋಡಿ, ಒಳ್ಳೆ ಟೇಸ್ಟು. ಮತ್ತು ಫಸ್ಟ್ ಟೈಮ್ ಕುಡಿಯೋರಿಗೂ ಕೂಡ ಏನೂ ಗೊತ್ತಾಗಲ್ಲ, ಇದು ಅಷ್ಟು ಟೇಸ್ಟ್ ಇರುತ್ತೆ. ಹಾಗೆಯೇ ಇದನ್ನು ರಾತ್ರಿ ಮಾಡಿಟ್ಟು ನಮ್ಮ ಮನೇಲಿ ಬೆಳಗ್ಗೆ ಹೊತ್ತು ಕುಡಿತೀವಿ. ಅಂದರೆ ಹಾಳೊಟ್ಟೆನಲ್ಲಿ ತಗೊಳ್ತೀವಿ ಬೆಳಗ್ಗೆ ಎದ್ದಾಗ. ಈ ಬಿಸಿನೀರು ಕುಡಿತೀವಲ್ಲ ಅದ್ರ ಬದಲಾಗಿ ಇದು ಪಾಯಸ ಸೂಪನ್ನು ಕುಡಿತೀವಿ. ಇವಾಗ ನೋಡಿ 5 ವಿಷಲ್ ಆಯಿತು. ನೋಡಿಕೊಂಡು ಉಪ್ಪೆಲ್ಲ ನೋಡ್ಕೊಂಡು ಹಾಕಿ 5 ವಿಷಲ್ ಓಡಿಸಿದ್ದೀನಿ. ಎಷ್ಟು ಚೆನ್ನಾಗಿ ಕಾಳುಗಳೆಲ್ಲ ಕೂಡ ಬೆಂದಿದೆ ಅಂತ ಹೇಳಿ. ಅದರಲ್ಲಿರೋ ಪಾಯ ಎಲ್ಲ ಕೂಡ ಇವಾಗ ಮಸಾಲೆ ಒಟ್ಟಿಗೆ ಬೆರೆತ್ಕೊಂಡಿರುತ್ತೆ, ಒಳ್ಳೆ ರುಚಿ ಬರುತ್ತೆ. ನೈಟ್ ಮಾಡಿಟ್ಟು ಬೆಳಗ್ಗೆ ಒಂಚೂರು ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ಕುಡಿಬೋದು. ನೋಡಿ ಎಷ್ಟು ಸಾಫ್ಟಾಗಿ ಬೆಂದ್ಕೊಂಡಿದೆ ಅಂತ ಹೇಳಿ. ಈ ರೀತಿ ಮೂಳೆಯಿಂದ ಹೊರಗಡೆ ಬರಬೇಕು ಸ್ಕಿನ್ನೆಲ್ಲ ಕೂಡ. ನೋಡಿ ಫುಲ್ಲು ಕರೆಕ್ಟಾಗಿ ಬೆಂದ್ಕೊಂಡಿದೆ, ಸಾಫ್ಟಾಗಿರುತ್ತೆ. ಫಸ್ಟ್ 5 ವಿಷಲ್ಲು, ಆಮೇಲೆ 5 ವಿಷಲನ್ನು ತೆಗೆದು ನೋಡಿ. ಪರ್ಫೆಕ್ಟಾಗಿ ಬರುತ್ತೆ. ನಾವು ಹೋಟೆಲಲ್ಲಿ ಹೊರ್ಗಡೆ ಏನು ತಿಂತೀವಲ್ಲ ಅದೇ ಟೇಸ್ಟಿಯಲ್ಲಿ ಇರುತ್ತೆ. ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ಒಂದು ಕಾಳು ಸೂಪನ್ನು. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ. ಇವಾಗ ನಾನು ಒಬ್ಬೊಬ್ರಿಗೇ ಇದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಒಬ್ಬೊಬ್ಬರಿಗೆ ಹಾಕ್ಕೊಡ್ತಾ ಇದ್ದೀನಿ. ನೈಟ್ ಮಾಡಿಟ್ಟು ಬೆಳಗ್ಗೆ ಇವಾಗ ತಗೋತಾ ಇದ್ದೀವಿ. ಮಕ್ಕಳು ಕೂಡ ನಾವು ಕೂಡ ಜೊತೆಯಲ್ಲಿ ತಗೊಳ್ತೀವಿ. ಯಾಕಂದರೆ ಮಕ್ಕಳು ಸ್ವಲ್ಪ ಬೇಡ ಅಂತಾರೆ ಸ್ಟಾರ್ಟಿಂಗಲ್ಲಿ. ಹಾಗಾಗಿ ಅವ್ರ ಮುಂದೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ತೋರಿಸ್ಕೊಟ್ರೆ ಆಮೇಲೆ ಅವರು ಕೂಡ ಅಭ್ಯಾಸ ಮಾಡ್ಕೋತಾರೆ. ಅವ್ರಿಗೂ ಕೂಡ ಕೊಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ. ಹಾಗೆಯೇ ಇವತ್ತಿನ ಲಾಗ್ ಜೊತೆಯಲ್ಲಿ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.